ಎಲ್ಲರಿಗೂ ನಮಸ್ಕಾರ. ಇದೊಂದು ಅದ್ಭುತವಾದ ಕತೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಈ ಸ್ಪರ್ಧಾತ್ಮಕ ಯುಗದ ಬಗ್ಗೆ ಒಂದು ಮಾತನ್ನ ಹೇಳಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಕೇಳಿದಾಗ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ಕಾಂಪಿಟೇಟಿವ್ ಯುಗದಲ್ಲಿ ಒಬ್ಬರು ಮೇಲೆ ಬರ್ಬೇಕಾದ್ರೆ ಮತ್ತೊಬ್ಬರನ್ನು ತುಳಿದು ಅಥವಾ ಸೋಲಿಸಿ ಮೇಲೆ ಬರಬೇಕು ಅನ್ನೋ ಸನ್ನಿವೇಶನೇ ಹೆಚ್ಚು ಅಂತ. ಈ ಸಂದರ್ಭದಲ್ಲಿ ನಮ್ಮ ಮನೋಭಾವ ಹೇಗಿರಬೇಕು ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದು ಹೀಗೆ. ಒಮ್ಮೆ ಹೈದರಾಬಾದ್ನ ರಾಷ್ಟ್ರೀಯ ಮಾನಸಿಕ ಸಂಸ್ಥೆ ಅಂಗವಿಕಲ ಮಕ್ಕಳಿಗಾಗಿ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 9 ಜನ ಅಂಗವಿಕಲ ಮಕ್ಕಳು ಭಾಗವಹಿಸಿದ್ದರು. ವಿಸಿಲ್ ಊದುತ್ತಿದ್ದಂತೆ ಅವರೆಲ್ಲ ಓಡಲು ಪ್ರಾರಂಭಿಸಿದರು. ಕೆಲವರು ಕುಂಟುತ್ತಿದ್ದರೆ ಮತ್ತೆ ಕೆಲವರು ಜೋರಾಗಿ ತೆವಳುತ್ತಿದ್ದರು. ಆಗ ಜೋರಾಗಿ ಓಡುತ್ತಿದ್ದ ವ್ಯಕ್ತಿ ಒಬ್ಬ ಹುಡುಗ ಇದ್ದಕ್ಕಿದ್ದಂತೆ ಮುಗ್ಗರಿಸಿ ಬಿದ್ದೋಗ್ತಾನೆ. ಕಾಲಿಗೆ ಗಾಯವಾಗಿ ನೋವನ್ನು ತಾಳಲಾರದ ಕಿರುಚಲು ಶುರು ಮಾಡ್ತಾ. ಆಗ ಅವನ ನೋವಿನ ತೀವ್ರತೆ ಎಷ್ಟಿತ್ತಪ್ಪ ಅಂದ್ರೆ ಎಲ್ಲರೂ ಓಡುವುದನ್ನು ನಿಲ್ಲಿಸಿ ಹಿಂದಕ್ಕೆ ತಿರುಗಿ ನೋಡ್ತಾರೆ. ಆಗ ಮಿಕ್ಕ 8 ಮಂದಿ ಹುಡುಗರು ಮುಂದಕ್ಕೆ ಓಡುವುದನ್ನು ನಿಲ್ಲಿಸಿ ಹಿಂದಕ್ಕೆ ಓಡೋಡಿ ಬರುತ್ತಾ ಬಿದ್ದವನ ಸಹಾಯಕ್ಕೆ ಬಂದರು. ಮಿಕ್ಕ ಆ 8 ಮಂದಿ ಹುಡುಗರು ಮನಸ್ಸು ಮಾಡಿದರೆ ಮುಗ್ಗರಿಸಿ ಬಿದ್ದವನ ಸಹಾಯಕ್ಕೆ ಬರದೆ ನಮಗೆ ಒಬ್ಬ ಪ್ರತಿಸ್ಪರ್ಧಿ ಕಡಿಮೆಯಾದ ಅಂತ ಸಂತೋಷದಿಂದ ಮುಂದಕ್ಕೆ ಹೋಗಬಹುದಿತ್ತು. ಆದರೆ ಅವರ್ಯಾರು ಸಹ ಹಾಗೆ ಮಾಡಲಿಲ್ಲ. ಎಲ್ಲರೂ ಸಹ ತಮ್ಮ ಸ್ನೇಹಿತನ ಸಹಾಯಕ್ಕೆ ಓಡೋಡಿ ಬಂದರು. ಕೆಲವರು ಕುಡಿಯೋದಕ್ಕೆ ನೀರು ತಂದರು. ಮತ್ತೆ ಕೆಲವರು ಗಾಯವನ್ನು ತಮ್ಮ ಬಟ್ಟೆಯಿಂದ ಒರೆಸಿದರು. ಮತ್ತೆ ಕೆಲವರು ಅವರ ಕಣ್ಣೀರೊರೆಸಿ ಸಮಾಧಾನ ಮಾಡಿ ನೀರನ್ನು ಕುಡಿಸಿದರು. ಮತ್ತೆ ಕೆಲವರು ನಾವಿದ್ದೇವೆ ಎನ್ನು ಆಗಲ್ಲ ಅಂತ ಅವನ ಹಣೆಗೆ ಮುತ್ತಿಕ್ಕಿದರು. ವಾಟ್ ನೆಕ್ಸ್ಟ್? ಮುಂದೆ ಏನಾಗಬಹುದು ಅಂತ ಎಲ್ಲರೂ ಆ ದೃಷ್ಟಿಯನ್ನೇ ನೋಡ್ತಾ ಇದ್ದಾರೆ. ಆಗ 3-4 ನಿಮಿಷಗಳ ಮೇಲೆ ಮುಗ್ಗರಿಸಿದ್ದ ಆ ಅಂಗವಿಕಲ ಓಟಗಾರ ಅಂತ ಹೇಳಿದ್ರೆ ಆ ಚಿಕ್ಕ ಹುಡುಗ ಚೇತರಿಸಿಕೊಂತಾನೆ. ಮುಂದೆ ಏನಾಗುತ್ತೋ ಏನೋ ಅಂತ ಕುತೂಹಲದಿಂದ ಎಲ್ಲರೂ ಆ ಕಡೆನೆ ನೋಡ್ತಿರ್ತಾರೆ. ಬಿದ್ದವನನ್ನು ಆ 8 ಜನ ಸೇರಿ ನಿಧಾನವಾಗಿ ಎಬ್ಬಿಸಿ ನಿಲ್ಲಿಸಿದರು. ಆಗ ಆ ಎಲ್ಲಾ 9 ಮಂದಿ ಹುಡುಗರು ಒಬ್ಬರಿಗೊಬ್ಬರು ಗಟ್ಟಿಯಾಗಿ ಕೈ ಹಿಡಿದುಕೊಂಡು ನಿಧಾನವಾಗಿ ಓಡ್ತಾರೆ. ನಿಧಾನವಾಗಿ ಎಲ್ಲರೂ ಒಂದೇ ಸಮನಾಗಿ ಓಡ್ತಾ ಆ 9 ಮಂದಿ ಓಟಗಾರರು ಒಂದೇ ಬಾರಿ ಗುರಿ ತಲುಪ್ತಾರೆ. ಕೈ ಹಿಡಿದುಕೊಂಡು ಓಡ್ಬೇಕು ಅನ್ನೋದು ಕೇವಲ ಒಬ್ಬನ ನಿರ್ಧಾರವಾಗಿರಲಿಲ್ಲ. ಆ ಎಲ್ಲಾ 9 ಮಂದಿ ಹುಡುಗರು ನಿರ್ಧಾರವಾಗಿತ್ತು. ಎಲ್ಲರೂ ನಂಬರ್ 1 ಆಗಿ ಹೊರಹೊಮ್ಮಿದರು. ಇದನ್ನು ನೋಡಿದ ಆ ಕ್ರೀಡಾಂಗಣದಲ್ಲಿ ಸಾವಿರಾರು ಜನ ತುಂಬಾ ಹೊತ್ತಿನ ತನಕ ಚಪ್ಪಾಳೆ ತಟ್ಟಿದರು. ಅವತ್ತು ಅಲ್ಲಿ ಸೇರಿದ್ದ ಸಾವಿರಾರು ಜನ ಆ ಘಟನೆಯಿಂದ ತಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪಾಠವನ್ನು ಕಲಿತರು. ಸ್ನೇಹಿತರೆ, ಇವಾಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇ ಈ ರೀತಿ ಹೇಳ್ತಾರೆ. ಯಾಕೆ ಈ ರೀತಿ ಹೇಳ್ತಾರೆ ಅನ್ನೋದನ್ನ ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? ನಮ್ಮ ಜೀವನದಲ್ಲಿ ಕೇವಲ ನಾವು ಮಾತ್ರ ಗೆಲ್ಲುವುದು ಮುಖ್ಯ ಅಲ್ಲ, ನಮ್ಮೊಂದಿಗೆ ಬೇರೆಯವರು ಗೆಲ್ಲಲು ಸಹಾಯ ಮಾಡುವುದು ಸಹ ಅಷ್ಟೇ ಮುಖ್ಯ. ಯಾಕಂದ್ರೆ ಮತ್ತೊಂದು ದೀಪವನ್ನು ಹೊತ್ತಿಸಿದ ದೀಪ ಏನನ್ನೂ ಕಳೆದುಕೊಳ್ಳೋದಿಲ್ಲ ಅಲ್ವಾ? ಯಾರಿಗೆ ತಾನು ಬೆಳೆಯುವುದರಿಂದ ಬೇರೆಯವರನ್ನು ಬೆಳೆಸಬೇಕೆನ್ನುವ ಮನಸ್ಸಿರುತ್ತೋ ಅವರು ತಮಗೆ ಗೊತ್ತಿಲ್ಲದಂತೆಯೇ ಅಂದ್ರೆ ತಮಗೆ ಅರಿವಿಲ್ಲದಂತೆಯೇ ತುಂಬಾ ಎತ್ತರಕ್ಕೆ ಬೆಳೀತಾರೆ. ಇದು ನಿಜ ಮಿತ್ರರೇ. ನಮ್ಮ ಈ ಜೀವನ ಅನ್ನೋದು ಸಹ ಒಂದು ರನ್ನಿಂಗ್ ರೇಸ್ ಇದ್ದ ಹಾಗೆ. ಜೀವನದಲ್ಲಿ ಕೇವಲ ನಾವಷ್ಟೇ ಗೆಲ್ಲುವುದು ಮುಖ್ಯವಲ್ಲ, ನಮ್ಮ ಜೊತೆ ಓಡಾಡೋದಕ್ಕೆ ಆಗದೆ ಬಿದ್ದವರನ್ನು ಮೇಲಕ್ಕೆತ್ತುವುದು ಮತ್ತು ಅವರ ನೋವನ್ನು ನಾವು ಹಂಚಿಕೊಳ್ಳುವುದು, ಅವರಿಗೆ ಸಮಾಧಾನ ಹೇಳುವುದು ಸಹ ತುಂಬಾನೇ ಮುಖ್ಯ. ಆಗ ಮಾತ್ರ ನಾವು ನಿಜವಾದ ಮನುಷ್ಯರಾಗ್ತೀವಿ. ಏನಂತೀರಾ? ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ನಾನು. ಈ ಕಥೆ ಅರ್ಥ ಆಗಿದೆಯಲ್ವಾ? ನಮ್ಮ ಆತ್ಮಸಾಕ್ಷಿಗೆ ಒಪ್ಪುವಂತೆ ಬದುಕುವುದೇ ತಪಸ್ಸು. ನಮ್ಮ ಅಹಂಕಾರವನ್ನು ಮಟ್ಟ ನಿಲ್ಲಿಸುವುದೇ ಯಶಸ್ಸು. ಹೇ ಮಾನವ, ನಿನ್ನ ನೋಡಿ ನಕ್ಕವರು ನಾಚುವಂತೆ ಬದುಕು ಅಂತ ಹೇಳ್ಬಿಟ್ಟು ಅಬ್ರಹಾಂ ಲಿಂಕನ್ ಅವರು ಹೇಳ್ತಾರೆ. ಏನ್ ಮಾತಲ್ವಾ?
ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಧನ್ಯವಾದಗಳು.